ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಜ್ಞಾ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಫಾಲ್ನ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಸ್ಯಾರಿ ಫಾಲ್ನ ನೀಟಾಗಿ ಅಯನ್ ಮಾಡ್ಕೊಂಡಿದ್ದೀನಿ. ಇದು ರೆಡಿ ಟು ಯೂಸ್ ಫಾಲ್ ಆಗಿದೆ, ಹಾಗಾಗಿ ನಾನು ವಾಶ್ ಮಾಡ್ಕೊಂಡಿಲ್ಲ. ಆ ಥರ ಇಲ್ಲ ಅಂದರೆ ಅದನ್ನು ವಾಶ್ ಮಾಡಿ ಆಮೇಲೆ ನೀಟಾಗಿ ಅಯನ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನೀಟಾಗಿ ಅಯನ್ ಮಾಡಿಕೊಂಡು ಆಮೇಲೆ ಎರಡು ಎಡ್ಜಸ್ನು ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಎರಡು ಸೈಡ್ ಸ್ಟಿಚ್ ಹಾಕಿ ಆದಮೇಲೆ ಸೀರೆನ ತಗೊಂಡು 10 ಸೆಂಟಿಮೀಟರ್ ಉದ್ದನ ಬಿಟ್ಬಿಟ್ಟು ಅಲ್ಲಿಂದ ಫಾಲ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫಾಲ್ನ ಕರೆಕ್ಟಾಗಿ ಸ್ಯಾರಿ ಎಡ್ಜಿಗೆ ಇಟ್ಕೊಂಡು ಅಟ್ಯಾಚ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. ಫುಲ್ ಎಷ್ಟು ಲೆಂತ್ ಇರುತ್ತೆ ಅಷ್ಟು ಲೆಂತ್ ಲಾಂಗ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸೈಡ್ ಸ್ಟಿಚ್ ಆದಮೇಲೆ ಇನ್ನೊಂದು ಸೈಡ್ ನಾವು ಹೆಮ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಇನ್ನೊಂದು ಸೈಡು ಸ್ಟಿಚ್ನ ಹಾಕ್ಕೊತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ನೀಡಲಲ್ಲಿ ಹೆಮ್ನ ಮಾಡ್ತಾಯಿದ್ದೀನಿ. ನಾನು ಇದು ಚಾಪಿಂಗ್ ಬೋರ್ಡ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಇಟ್ಕೊಂಡು ಹೆಮ್ ಮಾಡೋದಕ್ಕೆ ನನಗೆ ತುಂಬ ಈಸಿ ಆಗುತ್ತೆ ಅಂತ. ಬೇರೆ ಹಾಗೆ ಆದರೆ ಕಷ್ಟ ಆಗುತ್ತೆ, ನೀಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನು ಒಂದು ಚಾಪಿಂಗ್ ಬೋರ್ಡ್ನ ಇದಕ್ಕೋಸ್ಕರನೇ ಒಂದು ಇಟ್ಕೊಂಡಿದ್ದೀನಿ. ಎರಡೆಳೆ ದಾರನ ಸೂಜಿಗೆ ಹಾಕ್ಕೊಂಡು ನಾಟ್ ಹೊರಗಡೆ ಕಾಣಿಸ್ಬಾರ್ದು ಅಂತ ಫಾಲ್ನ ಎತ್ತಿ ಅಡಿಗಡೆ ನಾಟ್ ಇರೋದನ್ನ ಅಲ್ಲಿ ಸ್ಟಿಚ್ ಮಾಡಿ ಮೇಲ್ಗಡೆ ಈಗ ರನ್ನಿಂಗ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ನಾನು ಹೆಮ್ಮಿಂಗ್ ಮಾಡ್ತಾಯಿಲ್ಲ. ಹೆಮ್ಮಿಂಗ್ ಮಾಡೋದ್ರಿಂದ ಒಂದೊಂದು ಸಲ ಅದು ಬಿಚ್ಚಿ ಹೋಗೋದು ಅಥವಾ ಸ್ಯಾರಿ ಉಟ್ಕೊಂಡಾಗ ಕಾಲಿಗೆ ಸಿಕ್ಕಾಕ್ಕೊಳ್ಳೋದು ಆ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ದೂರದಲ್ಲಿ ಚಿಕ್ಕ ಚಿಕ್ಕ ಎಳೆ ತಗೊಂಡು ರನ್ನಿಂಗ್ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ.
ಇವಾಗ ಒಂದು ಸೈಡ್ ಫುಲ್ ನಾನು ಹೆಮ್ ಮಾಡಿದ್ದೀನಿ, ಫುಲ್ಲಾಗಿ ಕಂಪ್ಲೀಟ್ ಆಗಿದೆ. ಇಷ್ಟೇ ಸ್ಯಾರಿ ಫಾಲ್ಸ್, ತುಂಬ ಈಸಿ ಇದೆ, ಮನೆಯಲ್ಲೇ ಕೂತ್ಕೊಂಡು ಇದನ್ನು ಮಾಡ್ಬೋದು. ವೆರಿ ಸಿಂಪಲ್. ಇದೇ ಇವತ್ತಿನ ವಿಡಿಯೋ. ನಿಮಗೆಲ್ಲ ಇದು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ.